ಅಲಿಗೇರಿಯಿಂದ ಇಟಗಿ ಮಾರ್ಗದ ರಸ್ತೆ ಕಾಮಗಾರಿ ನಡೀತಾ ಇದೆ. PWD ಇಲಾಖೆಯಿಂದ ಈ ಪರಿ ನೀರು ಹೊಡಿತಾ ಇಲ್ಲ ಗುತ್ತಿಗೆದಾರ. ಸಿಕ್ಕಾಪಟ್ಟಿ ಬೆಳೆಗಳು ಸುತ್ತಿಗೆ ರೈತ ಕಷ್ಟಪಟ್ಟದ ಬೆಳೆನ ನಾಶ ಆಗತ್ತವು. ಇಲಾಖೆ ಮುಖ್ಯ ಇಂಜಿನಿಯರ್ಗಳು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇನ್ನು 2-3 ದಿನದಾಗ ಸರಿಪಡಿಸ್ತಂದ್ರೆ ನಾವು ಈ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತೇವೆ. ಸಾರ್ವಜನಿಕರು ಎಷ್ಟು ಮಂದಿ ಕೆಲಸ ಆಗತ್ತಾರ, ರಾತ್ರಿ ಗತಿ ಹೆಂಗಂತ ರಾತ್ರಿ ಕಂಪ್ಲೇಂಟ್ ಹೇಳ್ಬಾರ್ದು. ಅವ್ನು ಎಷ್ಟು ಮಂಡತಾನ ಅಂದ್ರೆ ನಾವು ಎಷ್ಟು ಹೇಳಿದ್ರೂ ನೀರು ಹೊಡಿತಾ ಇಲ್ಲ. ನೋಡ್ರಿ ಈಗ 2-3 ಕಿಲೋಮೀಟ್ರ್ ಇದ್ರಾಗ ಹೆಂಗೆ ಅಡ್ಡಾಡ್ಬೇಕು ಅಂತ ಪರಿಸ್ಥಿತಿ. ಇವ್ರು ರೋಡ್ ಮಾಡ್ತಾರೆ ಅಂದ್ರೆ ಜನ ಏನು ಸಾಯ್ಬೇಕು, ಬಿದ್ದು ಸಾಯ್ಬೇಕು, ಹಂಗಾಗಿ ಜೀವ ಹಿಡ್ಕೊಂಡು ಓಡಾಡ್ತಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅಲಿಗೇರಿ ಟು ಇಟಗಿ ಮಾರ್ಗವಾಗಿ ಏನು ಈ ಕಾಮಗಾರಿ ನಡೀತಾ ಇದೆ. ಭಾಳಷ್ಟು ಕಳಪೆ ಮತ್ತು ದುರ್ವರ್ತನೆ, ಗುತ್ತಿಗೆದಾರನ ದುರ್ವರ್ತನೆ, ಬೇಜವಾಬ್ದಾರಿತನ ಎದ್ದು ಕಾಣ್ತೈತಿ. ಇದನ್ನ ನೀನು ಈ ಸಿಸ್ಟಮ್ ಆಗಿ ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಅವನು ಎಲ್ಲ ನಿಯಮ ಗಾಳಿ ತೂರಿ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡ್ಯಾನ. ಮನಸ್ಸೋ ಇಚ್ಛೆ ಏನು ಅಂದಾಜುಂದಿ ನೀರು ಹಾಕಂಗಿಲ್ಲ. ಇನ್ನು ಯಾವ ಪ್ರಮಾಣದಾಗ ಇದು ರೋಡು ಎಸ್ಟಿಮೇಟ್ ಪ್ರಕಾರ ಆಕೈತಿ ಅನ್ನೋದನ್ನು ಇಲಾಖೆ ಮುಖ್ಯಸ್ಥರು ಅರ್ಥ ಮಾಡ್ಕೋಬೇಕು. ಇತ್ತ ಬೆಳೆ ನಾಶ ಆದವು, ಇತ್ತ ಸಾರ್ವಜನಿಕರು ಹಂಗಾಗಿ ಜೀವ ಹಿಡ್ಕೊಂಡು ಓಡಾಡ್ತಾರೆ. ಈ ಹೇಳೋರು ಕೇಳೋರು ಯಾರಿಲ್ಲನ ಅದು. ಅದಕ್ಕೆ ದಯವಿಟ್ಟು ಇನ್ನು 2-3 ದಿನದಾಗ ಇದು ಸರಿ ಆಗದೆ ಇದ್ರೆ ನಾವು ಈ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತೇವೆ. ಈ ಮಾರ್ಗದ ರಸ್ತೆ ಕಾಮಗಾರಿ ನಡೀತಾ ಇದೆ. ಗುತ್ತಿಗೆದಾರ ನೀರು ಹೊಡಿತಾ ಇಲ್ಲ. ಭಾಳಷ್ಟು ಪ್ರಮಾಣ ಹೇಳೋರು ಕೇಳೋರು ಯಾರಲ್ಲ. ಪಾದಚಾರಿಗಳು ಮತ್ತು ವಾಹನ ಸವಾರರು ಹಂಗಾಗಿ ಜೀವ ಹಿಡ್ಕೊಂಡು ಬದುಕಾದ ಪರಿಸ್ಥಿತಿ ಆಗೈತಿ. ಎರಡೂ ಪಕ್ಕದಲ್ಲಿರ್ತಕ್ಕಂಥ ಬೆಳೆಗಳು, ರೈತ ಬೆಳೆದ ಬೆಳೆಗಳು ಧೂಳದಿಂದ ನಾಶ ಆಗ್ತಾ ಇದಾವೆ. ಈ ಗುತ್ತಿಗೆದಾರರಿಗೆ PWD ಇಲಾಖೆ ಮುಖ್ಯಸ್ಥರು ಯಾರಾದರೂ ಇದ್ರೆ ಹೇಳ್ಬೇಕು. ಇದು ಕಾಮಗಾರಿ ಭ್ರಷ್ಟಾಚಾರದಿಂದ ಕೂಡೈತಿ. ಯಾವ ಎಲ್ಲ ನಿಯಮಗಳಿಂದ ಗಾಳಿ ತೋರಿ ಕೆಲಸ ಮಾಡಕತ್ತಾನ. ಹಿಂಗೆ ಹಣೆ ಬರ ಅಂದ್ರೆ ಇನ್ನು ಎಸ್ಟಿಮೇಟ್ನಾಗ ಇದ್ದಂಗೆ ಇವ್ನು ರೋಡ್ ಮಾಡಕತ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗೈತಿ. ಭಾಳಷ್ಟು ಮಂದಿ ಆರೋಪ ಮಾಡಕತ್ತಾರ. ದಯವಿಟ್ಟು ಈ ಅಲಿಗೇರಿ ಟು ಇಟಗಿ ಮಾರ್ಗದ ಈ 2 ಕಿಲೋಮೀಟರ್ ರಸ್ತೆ ಕಾಮಗಾರಿಯ ಗುತ್ತಿಗೆದಾರರನ್ನ ಕೂಡಲೇ ಅಮಾನತು ಇಡಬೇಕು. ಇಲ್ಲ 2-3 ದಿನದೊಳಗನೆ ಇದ್ರ ಬಗ್ಗೆ ಶೀಘ್ರ ಕ್ರಮ ಜರುಗಿಸ್ತಾ ಇದ್ರೆ ನಾವು ಈ ರಸ್ತೆ ತಡೆ ಮಾಡ್ತೇವೆ. ಅಲಿಗೇರಿ ಟು ಇಟಗಿ ಹರಿಹರ ಸಮ್ಮಸ್ಸಿಗೆ ರಸ್ತೆ ದಯವಿಟ್ಟು ಇಲಾಖೆ ಮುಖ್ಯಸ್ಥರು ಗಮನ ಹರಿಸ್ಬೇಕು. ಎಷ್ಟು ತೊಂದರೆ ಆಗೈತೆ ಅದನ್ನು ಅರ್ಥ ಮಾಡ್ಕೋಬೇಕು. ಇವ್ರು ಗುತ್ತಿಗೆದಾರ ರೋಡ್ ಮಾಡಕತ್ತಾರಂತಂದು ಸಾರ್ವಜನಿಕರು ಸಾಯ್ಬೇಕ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾಕೆ ಈ ಥರ ಸಾರ್ವಜನಿಕರನ್ನ ಜೀವ ಹಿಡಿತೀರಿ ನೀವು? ಹೇಳೋರು ಕೇಳೋರು ಯಾರೆಲ್ಲ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಶೀಘ್ರ ಕ್ರಮ ಜರುಗಿಸ್ಬೇಕು. ಅಲ್ಲ, ನಿಜವಾಗ್ಲೂ ಇಲ್ಲಿ ವಾಹನ ಸವಾರರಿಗೆ ಸಿಕ್ಕಾಪಟ್ಟು ತೊಂದರೆ ಆಗ್ತಾ ಇದೆ. ಗುತ್ತಿಗೆದಾರ ಏನು ಹೇಳಿದ್ರು ನೀರು ಹೊಡಿದೆ ಕೆಲಸ ಮಾಡ್ತಾ ಇದಾರೆ. ಭಾಳಷ್ಟು ಲೋಪದೋಷ ಅದಾವು. ಎಷ್ಟು ಈ ಅಲಿಗೇರಿ ಟು ಇಟಗಿ ರಸ್ತೆ ಅಂತೂ ದೊಡ್ಡ ಕರ್ಮಕಾಂಡ. ಆ ಮಲ್ಲಿಕಾರ್ಜುನ ಹಾವೇರಿ ಅನ್ನೋರು ಕಳೆದ ಬಾರಿ ಅಷ್ಟು ತಿಳಿಸಿದ್ರು. ಈಗ ಅಲಿಗೇರಿ ಟು ಒಂದು 1.5 ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಒಟ್ಟ ನೀರು ಹೊಡೆದೇನೆ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೀತಾ ಇಲ್ಲ. ಕಳಪೆ ಕಾಮಗಾರಿ. ಗುತ್ತಿಗೆದಾರಿಗೆ ಏಟ್ ಹೇಳಿದ್ರು ನೋಡ್ರಿ, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗೈತೆ ಅಂದ್ರೆ ಸಿಕ್ಕಾಪಟ್ಟಿ ಅಪಘಾತಗಳಾಗತ್ತವು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. PWD ಇಲಾಖೆಯವ್ರು ಏನು ಮಾಡ್ತಾರೆ ಗೊತ್ತಾಗಲ್ದು. ರೈತರು ಬೆಳೆ ಲಾಸ್ ಆದವು. ಪಾಪ ರೈತರು ಇಂಥ ಪರಿಸ್ಥಿತಿ ಒಳಗೆ ನೀರು ಹೊಡಿಲ್ದಂಗೆ ನಮ್ಮನೆ ಅಲ್ಲಿ ಆ ಪರಿಸ್ಥಿತಿ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ರೈತರು ಏನು ಆಗಕ್ಕಿಲ್ಲಪ್ಪ ಪರಿಸ್ಥಿತಿ ನೋಡ್ರಿ. ಕರ್ನಾಟಕ ದಯವಿಟ್ಟು PWD ಇಲಾಖೆಯವರು ಗಂಭೀರವಾಗಿ ಪರಿಗಣಿಸಬೇಕು. ಅಲ್ಲಿ ನೋಡು ಆ ಬೆಳೆ ಯಂತ್ರ ಪೂರ್ತಿ ಅದಕ್ಕೆ ಬರೋದಂಗೆ. ದಯವಿಟ್ಟು ಅಲಿಗೇರಿ ಟು ಇಟಗಿ ನಡೀತಕ್ಕಂಥ ರಸ್ತೆ ಕಾಮಗಾರಿ ಹರಿಹರ ಸಮಸ್ಯೆ ರಸ್ತೆ ಕಾಮಗಾರಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಡ ಗುತ್ತಿಗೆದಾರರ ಯಾವ ನಿಯಮಗಳನ್ನು ಪಾಲಿಸ್ತಲ್ಲ. ನೀರು ಹೊಡಿತಾ ಇಲ್ಲ. ಭಾಳಷ್ಟು ಕಂಪ್ಲೇಂಟ್ ಮಾಡಿದ್ರು ನೀರು ಹೊಡಿತಾ ಇಲ್ಲ. ಮೊಂಡತನ ಪ್ರದರ್ಶನ ಮಾಡ್ತದಾನೆ. ದಿನನಿತ್ಯಲ್ಲಿ ಅಪಘಾತಗಳಾಗಬೇಕು. ಸಾರ್ವಜನಿಕರು ಜೀವನ ಹಂಗಾಗಿ ಹಿಡ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದೈತೆ. ದಯವಿಟ್ಟು ಇನ್ನು 2-3 ದಿನದೊಳಗನೆ ಇದು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು 2-3 ದಿನದೊಳಗೆ ಈ ರಸ್ತೆ ತಡೆ ಮಾಡಿ ಆ ಗುತ್ತಿಗೆದಾರನ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ. PWD ಇಲಾಖೆ ಸರಿಯಾದ ಕ್ರಮ ಜರುಗಿಸ್ಬೇಕು. ಬೆಳೆ ನಾಶ ಆಗ್ಯಾವ 2 ಕಡೆ. ದಯವಿಟ್ಟು ಇದನ್ನು ಗಮನಿಸ್ಬೇಕು ಆಫೀಸರ್ಗಳು.